ನನಗೆ 3-4 ಇವೆಂಟ್ಸು ಒಟ್ಟಿಗೆ ಇದ್ದಾಗ ಐ ಡೆಫಿನೆಟ್ಲಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ಸೇಮ್ ಬೋರಿಂಗ್ ಲುಕ್ಸ್ ಟು ದ ಬ್ರೈಡ್. ನಾನು ಆದಷ್ಟು ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀನಿ, ಹೇಗೆ ಡಿಫ್ರೆಂಟಾಗಿ ಮಾಡ್ಬೋದು ಅಂತ. ಈ ಸಲ ಬ್ರೈಡ್ನ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ವಿ. ಬ್ರೈಡ್ ಆ್ಯಕ್ಚುಲಿ ಚಾನ್ಸ್ ತೊಗೊಂಡ್ರೆ ತುಂಬಾ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಎಷ್ಟೊಂದು ಸತಿ ಆ ಲಿಬರ್ಟಿ ನಮಗೆ ಸಿಗೋದಿಲ್ಲ. ಈ ವೆಡ್ಡಿಂಗಲ್ಲಿ ನಮಗೆ ಸಿಕ್ಕಿತ್ತು ಆ ಥರ. ಇದು ನಾವು ಬ್ರೈಡ್ ನಿವೇದಿತಾಗೆ ಮಾಡಿದಂಥ ಫಸ್ಟ್ ಲುಕ್ಕು. ಸ್ಯಾರಿನ ನೋಡಿದ ತಕ್ಷಣ ಫಸ್ಟೇ ಬ್ರೈಡಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಸ್ಯಾರಿ ಕಲರು ತುಂಬ ವೈಬ್ರೆಂಟ್ ಆಗಿ ಬ್ರೈಟ್ ಆಗಿ ಇರೋದ್ರಿಂದ ಓವರ್ ಆಲ್ ಲುಕ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಶೇಡ್ಸ್ನ ಮ್ಯೂಟೆಡ್ ಶೇಡ್ಸ್ನ ಯೂಸ್ ಮಾಡಬೇಕಾಗತ್ತೆ ಅಂತ. ಅವ್ರ ಪರ್ಸ್ನಲ್ ಚಾಯ್ಸ್ ಯೂಶಲ್ ಆಗಿ ಸ್ವಲ್ಪ ಬ್ರೈಟ್ ಮರೂನ್ ರೆಡ್ ಇದ್ರೂ ಶಿ ಅಗ್ರೀಡ್ ಆನ್ ವಾಟ್ ಎವರ್ ಐ ಸೆಡ್. ಏನು ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಂತ ಒಂದು ನಮಗೆ ಲಿಬರ್ಟಿ ಕೊಟ್ಟರು. ಶಿ ಟ್ರಸ್ಟೆಡ್ ಮೀ ಕಂಪ್ಲೀಟ್ಲಿ ಇನ್ ದ ಪ್ರಾಸೆಸ್. ಅಷ್ಟು ಸಾಕಲ್ವಾ ನಮ್ಮ ಬೆಸ್ಟ್ ಕೊಡೋದಕ್ಕೆ. ಯಾರಿಗಾದರೂ ಎಂಟ್ರ್ ಆಗ್ತಿದ್ದಂಗೆ ಅವ್ರ ಮದರು ನಮಗೆ ಅವರ ಟೈಮ್ ಡೆಡ್ಲೈನ್ ನಮಗೆ ಕೊಟ್ಬಿಟ್ಟಿದ್ರು. ಈ ಟೈಮಲ್ಲಿ ಎವ್ರಿ ಇವೆಂಟ್ಗೂ ರೆಡಿ ಮಾಡಬೇಕು ಅಂತ. ಆ್ಯಂಡ್ ಅದಕ್ಕೆ 10 ಮಿನಿಟ್ಸ್ ಮುಂಚೆನೇ ನಾವು ಪ್ರತಿ ಸಲ ರೆಡಿ ಮಾಡಿ, ಹುಡುಗಿ ಆ್ಯಕ್ಚುಲಿ ಫಸ್ಟ್ ರೆಡಿಯಾಗಿ ಎಲ್ಲರನ್ನೂ ಕರೆಯೋ ಲೆವೆಲಿಗಿತ್ತು ಇವೆಂಟು. ಯಾವಾಗಲೂ ತುಂಬ ನ್ಯಾಚುರಲ್ ಲ್ಯಾಶಸ್ನ ನಾನು ಯೂಸ್ ಮಾಡ್ತೀನಿ. ಬಟ್ ಈ ಲುಕ್ಕಲ್ಲಿ ಲಿಪ್ಸು ಆ್ಯಂಡ್ ಐಸು ಸ್ವಲ್ಪ ಸಾಫ್ಟ್ ಟೋನ್ಸ್ ಯೂಸ್ ಮಾಡಿದ್ರಿಂದ ಲ್ಯಾಶಸ್ನ ಸ್ವಲ್ಪ ಫ್ಲಫಿ, ಸ್ವಲ್ಪ ಡ್ರಾಮ್ಯಾಟಿಕ್ ಲ್ಯಾಶಸ್ನ ಯೂಸ್ ಮಾಡಿದ್ದೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಈ ಲುಕ್ಕಲ್ಲಿ ಈ ಹೇರ್ ಸ್ಟೈಲು. ನಿಮಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ನೋಡಬೇಕು ಅಂದರೆ ಫಾಲೋ ಫಾರ್ ಮೋರ್ ಸಚ್ ಕಂಟೆಂಟ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.